ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಸಂಕ್ರಾಂತಿ ಹಬ್ಬದ ಈವ್ನಿಂಗ್ ವ್ಲಾಗ್. ಸಂಕ್ರಾಂತಿ ಹಬ್ಬನ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀವಿ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ. ಜಸ್ಟ್ ಎಳ್ಳು ಬೆಲ್ಲ ಇಟ್ಬಿಟ್ಟು ಸಂಕ್ರಾಂತಿ ಕಾಳೆಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿರುವಂಥದ್ದು. ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಎಲ್ಲ ಮಾಡಿಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ತುಂಬ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಸ್ಟ್ ನಾನು ಮಾರ್ನಿಂಗ್ ಟಿಫನ್ನು ಏನು ತಿನ್ಕೊಂಡೆ, ಆಮೇಲೆ ಇದು ಸಂಕ್ರಾಂತಿ ಕಾಳಿಟ್ಟು ಏನು ಪೂಜೆ ಮಾಡಿದ್ವಿ, ಇದಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು. ಸೊ ಅದನ್ನು ಹಾಕ್ತೀನಿ, ನೀವು ನೋಡಬಹುದು. ಆ್ಯಂಡ್ ಈಗ ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಲೈಕ್ ಅವ್ರು ಸ್ವಲ್ಪ ಇಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಅವ್ರ ಕೆಲಸ ಮುಗಿಸ್ಕೊಂಡು ಅಕ್ಕ ಮನೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೋಗಿದ್ಲು ಆಲ್ರೆಡಿ. ಬಟ್ ನಾನು ಮನೇಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೆ. ಬಿಕಾಸ್ ನನಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಮಾರ್ನಿಂಗಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಲೈಕ್ ತುಂಬ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಬರಲ್ಲ, ನೀನು ಹೋಗಿರು ಅಂತಂದೆ. ಅವ್ರದ್ದು ಕೆಲಸ ಮುಗೀತಂತೆ. ಸೊ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಚಾಟ್ಸ್ ಏನಾದರೂ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು. ಇಷ್ಟೋ ತನಕ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡೋದಂತೂ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಇದ್ಬಿಟ್ಟೆ ಆಯಿತಾ. ಬಟ್ ಅವ್ರು ಹೋಗಿ ಒಂದು ಹಾಫ್ ಆನ್ ಅವರ್ಗೆ ನನಗೆ ಸ್ಟಾರ್ಟ್ ಆಯಿತು ಬೋರ್ ಹೊಡಿಲಿಕ್ಕೆ. ಸೀರಿಯಸ್ಲಿ ತುಂಬ ಬೋರ್ ಫೀಲ್ ಆಗ್ತಾ ಇತ್ತು. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಕ್ಕ ಕಾಲ್ ಮಾಡಿದ್ಲಲ್ವಾ, ಎದ್ದು ಫಟಾಫಟ್ ಅಂತ ನಾನು ಕೂಡ ರೆಡಿ ಆದೆ. ನಾನು ಇವಾಗ ನಮ್ಮ ನಿಶು ಇಬ್ಬರು ಹೋಗ್ಬಿಟ್ಟು ಸ್ವಲ್ಪ ಅದೇನು ಕೆಲಸ ಅವ್ರದ್ದು ಮುಗಿಸ್ಕೊಂಡು ಚೂರು ಚಾಟ್ಸ್ ತಿನ್ಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತೀನಿ ನೋಡೋಣ. ಬಟ್ ಅಮ್ಮ ಊರಿಂದ ಬಂದಿದ್ದಾರೆ. ಅಮ್ಮನ ಜೊತೆ ನಾನು ನಾಳೆ ನಮ್ಮೂರಿಗೆ ಬರ್ತಾ ಇದ್ದೀನಿ, ಹೆಬ್ಳಿಗೆರೆಗೆ. ಸೊ ಆ್ಯನ್ಯುವಲ್ ಡೇ ಫಂಕ್ಷನ್ ಅಂತ ಬಂದಿದ್ದು ನಿಶಾಂತದ್ದು. ಬಟ್ ಇಷ್ಟು ದಿನ ಇಟ್ಕೊಂಡ್ಬಿಟ್ಲು ಅಕ್ಕ, 2-3 ಡೇಸ್ ಇಟ್ಕೊಂಡು ನನ್ನನ್ನು. ಅವಳು ಹಂಗೇನೆ ಯಾವಾಗಲೂ ಕೂಡ ಅಷ್ಟೇ, ಕರ್ಸ್ಕೊಂಡ್ರೆ ಒಂದಿನ ಅಂತ ಕರ್ಸ್ಕೊತಾಳೆ. ಬಟ್ ಡೆಫಿನೆಟ್ಲಿ ಒಂದಿನಕ್ಕಂತೂ ಕಳಿಸೋ ಮಗಳೇ ಅಲ್ಲ ಅವಳು. ಯಾವಾಗ ನೋಡಿದ್ರು ಅಷ್ಟೇ, ಒಂದಿನ ನೆಕ್ಸ್ಟ್ ಡೇ ಅಂತ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾಳೆ ಆ ಥರ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಮಗೆ ಯಾರು ಪ್ರೀತಿ ಕೊಡ್ತಾರೆ, ಸೊ ಅವ್ರಿಗೆ ನಾವು ಇನ್ ರಿಟರ್ನ್ ಪ್ರೀತಿನೇ ಕೊಡೋಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಅವಳ ಮಾತಿಗೆ ಬೆಲೆ ಕೊಡ್ತೀನಿ. ಸೊ ಹಾಗಾಗಿ ಇಷ್ಟು ದಿನ ಇದ್ದಂಗಾಯಿತು. ಎನಿವೆ, ಇವಾಗ ಬನ್ನಿ ಹೋಗೋಣ. ಇಲ್ಲಿ ಆ್ಯಕ್ಚುಲಿ ಒಂದು ಚಾಟ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾಳೆ ನಮ್ಮಕ್ಕ. ಬಜ್ಜಿ ಬೋಂಡ ಸೆಂಟ್ರ್, ಅದು ಸಕ್ಕತ್ತಾಗಿರುತ್ತೆ ಗೊತ್ತಾ. ಅಲ್ಲಿಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಯಾವ್ಯಾವ ಥರ ಅದು ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ, ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಓಕೆನಾ? ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಸಂಕ್ರಾಂತಿ ಸೆಲೆಬ್ರೇಷನ್ನ ತುಂಬ ಗ್ರ್ಯಾಂಡಾಗಿ ಮಾಡೋದಿಲ್ಲ. ಸೊ ಹಾಗಾಗಿ ಸಿಂಪಲ್ ಪೂಜೆ, ಸಂಕ್ರಾಂತಿ ಕಾಳು ಎಳ್ಳು ಇದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರಲ್ವ. ಸೊ ಆ ರೀತಿಯೇ ನಾವು ಒಂದು ಸಿಂಪಲ್ ಪೂಜೆ ಮಾಡಿರುವಂಥದ್ದು ಅಕ್ಕನ ಮನೆಯಲ್ಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತೇ ಒಂದು ಸ್ವಲ್ಪ ಸಿಂಪಲ್ ಪೂಜೆ ಇವ್ರ ಮನೆಯಲ್ಲಿ ಆಗಿರುವಂಥದ್ದು. ಪ್ರತಿನಿತ್ಯ ಇನ್ನೂ ಸ್ವಲ್ಪ ಜಾಸ್ತಿ ಹೂವು ಈ ಥರ ಅಲಂಕಾರ ಎಲ್ಲ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಸಿಂಪಲಾಗೇ ಆಗಿದೆ ಪೂಜೆ. ಬಟ್ ಎನಿವೇ, ನಾನು ಅದರದೇ ಒಂದು ಸಿಂಪಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮಗೆ ಹಾಕಿದ್ದೀನಿ ಅಷ್ಟೇ. ಸೊ ಈ ರೀತಿ ಇತ್ತು ಸಂಕ್ರಾಂತಿ ಹಬ್ಬದ ಪೂಜೆ. ನೆಕ್ಸ್ಟು ಇಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಬ್ರೇಕ್ಫಾಸ್ಟಿಗೆ ನಮ್ಮ ಅಕ್ಕ ಇವತ್ತು ಬಿಸಿಬೇಳೆ ಬಾತ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ಲು. ಸಕ್ಕ ಟೇಸ್ಟಿಯಾಗಿತ್ತು. ನಮ್ಮ ಹತ್ರ ನಮ್ಮಕ್ಕ ಏನೇ ಮಾಡಿದ್ರು ಸೂಪರ್ ಟೇಸ್ಟಿಯಾಗಿರುತ್ತೆ. ಬಿಕಾಸ್ ಅಡುಗೆ ಅಂತ ವಿಚಾರ ಬಂದರೆ ಶಿ ಈಸ್ ವೆರಿ ಪರ್ಫೆಕ್ಟ್. ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ನಾನು ನಮ್ಮ ನಿಶು. ಇವ್ರ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್, ಇಲ್ಲೇ ಸರ್ಕಲಲ್ಲಿ. ಸೊ ಅಲ್ಲಿಗೆ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ಇಬ್ಬರು ಜಾಯ್ನ್ ಆಗ್ತಾರೆ. ಹಾಗಾಗಿ ಹೋಗ್ಬಿಟ್ಟು ತಿನ್ಕೊಂಡು ಬರೋದು. ನಿಶು ನಾವು ನಿಶು ಗೊತ್ತಿಲ್ಲ, ಹೀಗೆ ಹೇಳ್ತಾ ಇದ್ದೀನಿ, ತಿನ್ಕೊಂಡು ಬರೋಕ್ಕೆ ಹೋಗ್ತಾ ಇರೋದು. ಆಪ್ರೇಷನ್ ಬೋಂಡ. ಸೊ ಹೋಗ್ಬಿಟ್ಟು ತಿನ್ಕೊಂಡು ಬರಬೇಕು. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಫ್ರೆಂಡ್ಸ್. ಇಲ್ಲಿ ಆಪ್ರೇಷನ್ ಬೋಂಡ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಚೆನ್ನಾಗಿರುತ್ತೆ ಬಜ್ಜಿ ಬೋಂಡ ಎಲ್ಲ. ಅದರಲ್ಲೂ ಆಪ್ರೇಷನ್ ಬೋಂಡ ಅಂತೂ ನನಗೆ ಫೇವ್ರೆಟ್ ಗೊತ್ತಾ. ಸಖತ್ತಾಗಿ ಮಾಡಿಕೊಡ್ತಾರೆ, ತಿನ್ಲಿಕ್ಕಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಅಲ್ವಾ ನಿಶು? ಸಲ ತಿಂದಿದ್ಯಾ? ಕೌಂಟ್ಲೆಸ್ ಅಷ್ಟು ಸಲ ತಿಂದಿದ್ದಾನೆ ನಮ್ಮ ಹುಡುಗ ಅಂತೂ. ಬಿಕಾಸ್ ನಮ್ಮಕ್ಕನಿಗೆ ಫೇವ್ರೆಟ್ ಆಯಿತಾ. ಸೊ ಫೇವ್ರೇಟ್ ಆಗಿರೋ ಕಾರಣ ಅವಳಂತೂ ಆಲ್ಮೋಸ್ಟ್ ತಿಂತಾನೆ ಇರ್ತಾಳೆ. ನಾವು ಕೂಡ ಬಂದಾಗೆಲ್ಲ ಆವಾಗವಾಗ ಹೋಗಿದ್ದೀವಿ. ನನಗಂತೂ ಯಾವಾಗಲೇ ತಿಂದರೂ ಕೂಡ ಸೇಮ್ ಕೈಂಡ್ ಆಫ್ ಟೇಸ್ಟು. ಸೊ ಹಾಗಾಗಿ ಯಾವಾಗ ಹೋದರೂ ಕೂಡ ತಿನ್ನಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಇಲ್ಲಿ ಬಂದಾಗಂತೂ ಸಮ್ಟೈಮ್ ಮಿಸ್ ಆಗುತ್ತೆ, ನಾಟ್ ಎವ್ರಿ ಟೈಮ್ ತಿನ್ನಲ್ಲ. ಬಟ್ ಚಾನ್ಸ್ ಸಿಕ್ಕಾಗಂತೂ ನಿಜವಾಗ್ಲೂ ತಿಂತೀನಿ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಇವಾಗ ಹೋಗಿ ನಮ್ಮಮ್ಮ ನಮ್ಮಕ್ಕನ್ನ ರೀಚ್ ಮಾಡಬೇಕು. ಸೊ ಅವ್ರನ್ನ ರೀಚ್ ಆಗಿ ಅವ್ರ ಕೆಲಸ ಮುಗಿದ್ರೆ ಸೀದಾ ತಿನ್ನೋದೆ ಹೋಗಿ. ಇನ್ನೇನಂದರೆ ಒಂದು ಸ್ವಲ್ಪ ಶೈ ನೇಚರ್, ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ಸ್ವಲ್ಪ ಕಮ್ಮಿ ಮಾತಾಡ್ತಾನೆ, ಬಟ್ ಆದರೂ ತುಂಬ ಆ್ಯಕ್ಟಿವ್. ತರಲೆ ನನ್ನ ಮಗ. ಸೊ ಬನ್ನಿ ಇವಾಗ ಹೋಗೋಣ, ಅಕ್ಕ ಅಮ್ಮನ್ನ ರೀಚ್ ಆಗೋಣ.
ಹಾಸ್ಪಿಟಲಲ್ಲಿ ಇದ್ದೀವಿ. ಹಾಸ್ಪಿಟಲಲ್ಲಿ ಅಮ್ಮ ಇಲ್ಲ, ಟ್ರೀಟ್ಮೆಂಟಿಗೆ ಹೋಗಿದ್ದಾರೆ ಒಳಗಡೆ. ಆ್ಯಕ್ಚುಲಿ ನಮ್ಮಮ್ಮ ಶುಗರ್ ಇಲ್ಲಿಗೆ ತೋರಿಸುವಂಥದ್ದು, ಸೊ ಹಾಗಾಗಿ ಬಂದಿದ್ದಾರೆ. ಅವ್ರು ಬಂದ ತಕ್ಷಣ ಕರ್ಕೊಂಡೀಗ ನಮ್ಮಮ್ಮ ತಿನ್ನಲಿ ಅಲ್ಲ ನಮ್ಮ ಅಕ್ಕ ತಿನ್ನಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಆಪ್ರೇಷನ್ ಗುಂಡ ತಿನ್ನಲಿ ಚೆನ್ನಾಗಿರುತ್ತೆ. ಅವ್ನು ನೋಡ್ರಿ ತಿನ್ನಕ್ಕೆ ಕಾಯ್ತಿರ್ತೀರ ಅಂತಿದ್ದಾನೆ. ನಾವು ತಿನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡೋರೆ, ಏನು ಮಾಡೋಕ್ಕಾಗಲ್ಲ. ಮಾತಾಡ್ತಾ ಇರಲಿ, ನಾವು ತಿನ್ನೋರು ತಿಂತಾ ಇರ್ತೀವಿ. ಬೀಚಸ್ ಇತ್ತು ಅಷ್ಟೇ. ಹಾಸ್ಪಿಟಲಲ್ಲಿ ನಮ್ಮಮ್ಮ ಹಾಸ್ಪಿಟಲಿಗೆ ಬಂದಿದ್ದಾರೆ. ಹಾಸ್ಪಿಟಲಿಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಮ್ಮ ಅಕ್ಕ ಬಿಡ್ತಾ ಇಲ್ಲ ನಮ್ಮನ್ನ ಊರಿಗೆ ಹೋಗೋಕ್ಕೆ. ನಾಳೆ 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 ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ಏನಮ್ಮ ಇವತ್ತು ಹೋಗೋದು ನಾಳೆ ಹೋಗೋದು, ನಾಳೆ ಹೋಗ್ಬೇಕಂತ ನೆನೆಸ್ಕೊಂಡಿದ್ದಾರೆ ನಮ್ಮ ಮಕ್ಕಳು. ನಮಗೆಲ್ಲ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಆಸೆ ತೋರಿಸ್ತಾ ಇದ್ದಾಳೆ. ತಿನ್ನೋದು ಅದೆಲ್ಲ ತಿನ್ನಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಿ ಇವತ್ತೆಲ್ಲ ರೆಸ್ಟ್ ಮಾಡಿಬಿಟ್ಟು ಬೆಳಿಗ್ಗೆನೇ ಎದ್ದು ಹೋಗ್ಬೇಕು ನಾವು. ಸೊ ಅಮ್ಮ ಇವತ್ತು ಬಂದು ಮಧ್ಯಾಹ್ನ ಬಂದರು. ಆ್ಯಕ್ಚುಲಿ ಮಧ್ಯಾಹ್ನ ಬಂದು ಹಾಸ್ಪಿಟಲ್ಗೆ ಬಂದಿದ್ದಾರೆ. ಇವಾಗ ಇವತ್ತು ರಿಪೋರ್ಟ್ ಎಲ್ಲ ತೊಗೊಂಡು ಮೆಡಿಸಿನ್ ತೊಗೊಂಡು ಹೋಗ್ಬೇಕು. ಆ್ಯಕ್ಚುಲಿ ಅಮ್ಮ ಬಂದು ಶುಗರ್ಗೆ ಇಲ್ಲೇ ಟ್ರೀಟ್ಮೆಂಟ್ ತಗೋತಾ ಇರೋದು, ಅಂದರೆ ತರೀಕೆರೆಯಲ್ಲಿ. ಸೊ ತರೀಕೆರೆಯಲ್ಲೇ ಟ್ರೀಟ್ಮೆಂಟ್ ತಗೋತಾ ಇರೋ ಕಾರಣ ಅವರು 2 months ಒನ್ಸ್ ಅಥವಾ 3 months ಒನ್ಸ್ ಬರ್ತಾ ಇರ್ತಾರೆ. ಆವಾಗ ಅಕ್ಕನೇ ಆಲ್ಮೋಸ್ಟ್ ಪಿಕಪ್ ಮಾಡಿಕೊಂಡು ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತಾ ಇರ್ತಾಳೆ. ಸೊ ಹಾಗಾಗಿ ಇವತ್ತು ಕೂಡ ಅಮ್ಮ ಬಂದು ತೋರಿಸ್ಕೊಂಡ್ರು. ಅದಾದಮೇಲೆ ನಾವು ಚಾಟ್ಸ್ ತಿನ್ನೋಕ್ಕೆ ಅಂತ ಹೊರಟ್ವಿ. ಇವಾಗ ನೀವು ನೋಡ್ಬೋದು ಈ ಅಂಗಡಿ ಇದೆಯಲ್ಲ, ಇದೇ ಅಂಗಡಿಗೆ ನಾವು ಇವತ್ತು ಬಂದಿರೋವಂಥದ್ದು. ನೋಡಿ ನೀವೇನೆ ಹೇಗಿದೆ ಅಂಗಡಿ ಅಂತ ಹೇಳ್ಬಿಟ್ಟು. ಅಂಗಡಿ ಬಗ್ಗೆ ಹೇಳೋವಂಥದ್ದು ಏನಿಲ್ಲ ಫ್ರೆಂಡ್ಸ್, ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿನ ಟೇಸ್ಟ್ ಬಗ್ಗೆ ಮಾತ್ರ ನೀವು ಯಾರಾದರೂ ಒಂದ್ಸಲ ಟ್ರೈ ಮಾಡಿಬಿಟ್ರೆ ನಿಜವಾಗ್ಲೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ತಗೋತೀರಾ. ಮಾತ್ರ ಅಷ್ಟು ಸಖತ್ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ನನಗೆ ಆಪ್ರೇಷನ್ ಬೋಂಡ ಅಂತ ಮಾಡಿಕೊಡ್ತಾರೆ ಇವರು, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಆಪ್ರೇಷನ್ ಬೋಂಡ. ಏನಿಲ್ಲ, ಇದಕ್ಕೆ ಫಸ್ಟು ಬೋಂಡ ಮಾಡ್ಕೊಂಡ್ಬಿಡ್ತಾರೆ. ನಾವು ಆಲೂಗಡ್ಡೆ ಬೋಂಡ ಮತ್ತು ಮೆಣಸಿನ್ಕಾಯಿ ಬೋಂಡ ಎರಡನ್ನೂ ತೊಗೊಂಡಿದ್ವಿ. ಅದೆರಡಕ್ಕೂ ಕೂಡ ಈ ರೀತಿ ಆಪ್ರೇಟ್ ಮಾಡ್ತಾರೆ, ಅಂದರೆ ಲೈಕ್ ಚಾಕುವಿಂದ ಸ್ವಲ್ಪ ಇದು ಮಾಡ್ತಾರೆ, ಪಾರ್ಟಿಷನ್ ಮಾಡ್ಕೊತಾರೆ. ಅದರಲ್ಲಿ ಇವಾಗ ಫಸ್ಟ್ ನೀವು ನೋಡ್ತಾ ಇದ್ದೀರಲ್ವಾ, ಈ ರೀತಿ ಗ್ರೀನ್ ಚಟ್ನಿ ಹಾಕ್ತಾರೆ. ಇದು ನಮಗೆ ತುಂಬ ಖಾರ ಏನಿರೋದಿಲ್ಲ, ತುಂಬ ಸ್ಪೈಸಿ ಅಂತ ಏನು ಅನ್ಸೋದಿಲ್ಲ, ನಾರ್ಮಲ್ ಸ್ಪೈಸಿಯಾಗೇ ಇರುತ್ತೆ. ಸೊ ಈ ರೀತಿ ಗ್ರೀನ್ ಚಟ್ನಿನ ಎಲ್ಲದಕ್ಕೂ ಫಿಲಪ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ಯಾಲಡ್ ತುಂಬ್ತಾರೆ. ಸ್ಯಾಲಡಲ್ಲಿ ನಮಗೆ ಇಲ್ಲಿ ಆನಿಯನ್ ಮತ್ತು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಇರುತ್ತೆ. ಟೊಮೆಟೊನೂ ಹಾಕ್ತಾರೆ ಆಮೇಲೆ ಹಾಕ್ತಾರೆ, ನೀವು ನೋಡ್ಬೋದು. ಈ ರೀತಿ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿರ್ತಾರಲ್ವ, ಸೊ ಆ ಸ್ಟಫಿಂಗನ್ನು ಇದಕ್ಕೆ ನೀಟಾಗಿ ಫಿಲಪ್ ಮಾಡ್ತಾರೆ. ನೆಕ್ಸ್ಟ್ ಅದಕ್ಕೆ ಸಾಲ್ಟ್ ಹಾಕ್ತಾರೆ, ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ನಮಗೆ ಇದು ಆಲೂ ಸ್ಟಫಿಂಗ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾರೆ ಇದರಲ್ಲಿ, ಆ್ಯಂಡ್ ಟೊಮೆಟೊ ಕೂಡ ಹಾಕ್ತಾರೆ. ಅದಾದಮೇಲೆ ಫೈನಲ್ ಟಚಪ್ ಅಂತ ಹೇಳ್ಬಿಟ್ಟು ಲೆಮನ್ನ ಸ್ಕ್ವೀಸ್ ಮಾಡ್ತಾರೆ. ಆ ಲೆಮನ್ನನ್ನು ನಿಜವಾಗ್ಲೂ ಹೇಳ್ತೀನಿ, ಸ್ಕ್ವೀಸ್ ಮಾಡಿಸ್ಕೊಳ್ಳೇಬೇಕು, ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ಇಷ್ಟಾದರೆ ಸಖತ್ ಟೇಸ್ಟಿ ಆಪ್ರೇಷನ್ ಬೋಂಡ ರೆಡಿ ಟು ಹೀಟ್. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಹೇಳ್ಕೊಡೋ ಅಷ್ಟು ದೊಡ್ಡ ಅಂಗಡಿ ಅಲ್ಲ, ಬಟ್ ಟೇಸ್ಟ್ ವೈಸ್ ಮಾತ್ರ ಹೇಳಂಗೆ ಇಲ್ಲ, ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಯಾವಾಗ ಬಂದರೂ ಕೂಡ ಸೇಮ್ ಕೈಂಡ್ ಆಫ್ ಟೇಸ್ಟೇ ಇರುತ್ತೆ. ಸೊ ಇದು ಬಂದು ಆಲೂಗಡ್ಡೆ ಅಲ್ಲ, ಆಲೂ ಬಜ್ಜಿ ಆಪ್ರೇಷನ್ನು. ಆ್ಯಂಡ್ ಇದು ಬಂದು ಮೆಣಸಿನ್ಕಾಯಿ. ಸೊ ಈಗ ನಾವು ಬ್ಯಾಟಿಂಗ್ ಮಾಡ್ತೀವಿ. ಸೊ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ, ಓಕೆನಾ? ನಾಳೆನೇ ತರಬೇಕು. ನಮಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಹೇಗಾದರೂ ಇರಲಿ, ಬಟ್ ಟೇಸ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಎಲ್ಲೇ ಹೋದರೂ ಕೂಡ ಫಸ್ಟ್ ಪ್ರಿಯಾರಿಟಿ ಫಾರ್ ಟೇಸ್ಟ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ, ನಮ್ಮ ಅಕ್ಕ ಅವರು ಫಸ್ಟ್ ಕರ್ಕೊಂಡು ಬಂದಾಗ ನಾನು ಅದೇ ಅಂದ್ಕೊಂಡೆ, ಕೂರಕ್ಕೊಂದು ಫೆಸಿಲಿಟಿ ಇಲ್ಲ ಹಾಗೆ ಹಿಂಗೆ ಅಂದ್ಕೊಂಡು. ಬಟ್ ಇಲ್ಲಿ ತಿಂದ ಮೇಲೆ ನನಗೆ ಅನ್ನಿಸ್ತು, ನೋ, ಟೇಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ಸೂಪರ್ ಆಗಿದೆ. ನಮ್ಮ ಅಕ್ಕನ ಪ್ಲೇಟ್ ನೋಡಿ ಆಗಲೇ ಖಾಲಿ ಆಗಿದೆ. ಅಪ್ಪ ನಾನು ಒಂದೇ ತಿಂದಿದ್ದು, ಫಾಸ್ಟ್ ಈಟರ್ ಇವಳು, ಬಟ್ ಸಕ್ಕತ್ತಾಗಿದೆ. ಮಾತ್ರ ಯಾವಾಗಲೂ ಒಂದೇ ಟೇಸ್ಟ್ ಬರ್ತದೆ. ನಮ್ಮ ಅಕ್ಕ ಅಂತ ಅವಾಗ ಬಂದು ತಿಂತಾನೆ ಇರ್ತಾಳೆ. ನಾನು ಮಾತ್ರ ಇಲ್ಲಿ ಬಂದಾಗ ಕೆಲವೊಂದ್ಸಲ ಮಿಸ್ ಆಗುತ್ತೆ, ಬಟ್ ಇವತ್ತು ಬಂದು ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ನಾನು ಮನೆಯಲ್ಲಿ ಪಾರ್ಸಲ್ ತರಿಸ್ಕೊಂಡು ಇಲ್ಲೂ ಬರ್ತಿರ್ತಾಳೆ, ಮನೆಗೂ ಪಾರ್ಸಲ್ ತರಿಸ್ಕೊಂಡು ತಿರ್ತಿರ್ತಾಳೆ. ಬೇಕಂದ್ರೆ ಹೆಂಗ್ ಬೇಕಾದ್ರೆ ತಿಂತಾಳೆ ಫ್ರೆಂಡ್ಸ್ ಅವಳು. ಆಪರೇಷನ್ ಬೋಂಡ ತಿಂದಾದ್ಮೇಲೆ ನಾವಿಲ್ಲಿ ಮಂಡಕ್ಕಿ ಮತ್ತು ನಾರ್ಮಲ್ ಬೋಂಡ ತಗೊಂಡ್ವಿ. ಸೊ ಅದು ಕೂಡ ಸಖತ್ತಾಗಿತ್ತು ಮಾತ್ರ. ಅದನ್ನು ಟೇಸ್ಟ್ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ಸಖತ್ತಾಗಿತ್ತು ಮಾತ್ರ ಇವತ್ತು. ಫ್ರೆಂಡ್ಸ್ ತಿನ್ಕೊಂಡು ಬಂದ್ವಿ.
ಮನೆಗೆ ಬಂದು ಹಿಂಗೆ ತಿನ್ಕೊಂಡು ಸರ್ರಾಗಿ ಬಂದ್ವಾ ಹೊಟ್ಟೆ ಬಿರಿಯೋ ಥರ. ಅದಕ್ಕೆ ಓಡಾಡ್ತಿದ್ದೀವಿ ನಾನು ನಮ್ಮ ಅಕ್ಕ ಇಬ್ಬರೂ. ಇವಾಗ ಮತ್ತೆ ಈವ್ನಿಂಗ್ ಕೆಲಸ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿತ್ತು. ಏನು ಗೊತ್ತಾ, ಅದು ಆ್ಯಕ್ಚುಲಿ ಅಂಗಡಿ ಬಂದು ಅಷ್ಟು ಹೇಳ್ಕೊಡೋ ಥರ ಏನಿಲ್ಲ. ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಎಷ್ಟು ಕ್ಯೂ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ನಾವಾದರೂ ಸ್ವಲ್ಪ ಬೇಗ ಹೋಗಿದ್ವಿ ಇವತ್ತು, ಸೊ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಬಟ್ ಯಾವಾಗ ಹೋದಾಗಲೂ ಕೂಡ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಆ್ಯಂಡ್ ಕಾದು ನಿಂತು ವೆಯ್ಟ್ ಮಾಡ್ಕೊಂಡೆಲ್ಲ ತೊಗೊಂಡೋಗಿರೋರು ಇದ್ದಾರೆ ತುಂಬ ಜನ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇನ್ನೊಂದು ಏನಂದರೆ, ಆ ಬಜ್ಜಿ ಹೆಂಗಿರುತ್ತೆ ಗೊತ್ತಾ ಟೆಕ್ಸ್ಚರು, ಬಾಯಲ್ಲಿ ಇಟ್ಟರೆ ಸಾಕು ಕರಗೋಗುತ್ತೆ. ಒಂದು 2 ಸಲ ನೀವು ಚೂ ಮಾಡಿದ್ರೆ ಸಾಕು, ಒಂದು 2 ಸಲ ಚೂ ಮಾಡಿದ್ರೇ ಅದು ಫುಲ್ ಕರಗೋಗ್ಬಿಡುತ್ತೆ. ಅಷ್ಟು ಸಾಫ್ಟಾಗಿರುತ್ತೆ ಬಜ್ಜಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ನಮ್ಮ ಸೈಡು ಈ ಥರ ಬಜ್ಜಿ ನನಗೆ ಸಿಕ್ಕಿಲ್ಲ ಎಲ್ಲೂ. ಆಪ್ರೇಷನ್ ಬೋಂಡ, ಈ ಥರ ಆಪ್ರೇಷನ್ ಬೋಂಡ ಎಲ್ಲೂ ಸಿಕ್ಕಿಲ್ಲ. ಮನೇಲಿ ಟ್ರೈ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಅದು ಯಾಕೋ ಗೊತ್ತಿಲ್ಲ, ಅದು ಟ್ರೈ ಮಾಡೋಕ್ಕೆ ನನಗೆ ಕೂಡ್ತಾ ಇಲ್ಲ. ನೋಡೋಣ, ಯಾವಾಗಾದರೂ ಅದನ್ನು ಟ್ರೈ ಮಾಡಿದ್ರೆ ಅದನ್ನು ಶೇರ್ ಮಾಡ್ತೀನಿ ನಾನು. ಅವರು ಇನ್ನೊಂದು ಕಡಲೆ ಹಿಟ್ಟು ಏನು ಯೂಸ್ ಮಾಡ್ತಾರೆ ಅಲ್ವಾ, ಅದನ್ನು ಕಡಲೆನ ಮಷಿನಿಗೆ ಹಾಕ್ಸ್ಬಿಟ್ಟು ಪೌಡರ್ ಮಾಡಿಸ್ಕೊಂಡು ಆ ಕಡಲೆ ಹಿಟ್ಟು ಯೂಸ್ ಮಾಡ್ತಾರಂತೆ. ಪ್ಯಾಕ್ಡ್ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಲ್ವಂತೆ ಅವರು. ಸೊ ನಮ್ಮ ಅಕ್ಕ ಹೇಳಿರೋದು ನನಗೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಚೆನ್ನಾಗಿ ಮಾಡ್ತಾರೆ. ಯಾರೇ ಬಂದರೂ ಕೂಡ ಸ್ಯಾಟಿಸ್ಫೈ ಫೀಲ್ ತೊಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮಕ್ಕ ಡೀಪಾಗಿ ನಿದ್ದೆ ಮಾಡ್ತಾವಳೆ, ಅವಳನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ನಾನು. ಬಿಕಾಸ್ ಸುಸ್ತಾಗಿದ್ದಾಳೆ ಮಾತ್ರ. ಯಾಕಂದರೆ ಅಮ್ಮನ್ನ ಇವತ್ತು ಮಾರ್ನಿಂಗ್ ಪಿಕ್ ಮಾಡಿ ಆಮೇಲೆ ಹಾಸ್ಪಿಟಲ್ಗೂ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟೆಲ್ಲ ಮುಗಿಸಿ, ಅವಳು ಸ್ವಲ್ಪ ಶಾಪಿಂಗ್ ಇತ್ತಂತೆ, ಸ್ಯಾರಿ ಶಾಪಿಂಗು. ಆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಪಾಪ ಇವಾಗ ಬಜ್ಜಿ ಎಲ್ಲ ತಿನ್ಸ್ಕೊಂಡು ಬಂದಳು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾಳೆ. ಹವೆವರ್ ಇನ್ನೊಂದು ಸ್ವಲ್ಪ ಹೊತ್ತು ಟೀ ಕುಡಿಬೇಕು. ಟೀ ಕುಡಿದು ನೋಡಬೇಕು ನೆಕ್ಸ್ಟ್ ಕೆಲಸ ಕಾರ್ಯ ಏನು ಅಂತ ಹೇಳ್ಬಿಟ್ಟು. ಬಟ್ ಆಪ್ರೇಷನ್ ಬೋಂಡ ಅಂತೂ ನೆಕ್ಸ್ಟ್ ಬಂದಾಗ ಮತ್ತೆ ಹೋಗಿ ತಿಂತೀನಿ, ಅಷ್ಟು ಚೆನ್ನಾಗಿತ್ತು. ನಾವು ಊರಿಗೆ ಆ್ಯಕ್ಚುಲಿ ನಾಳೆ ಹೊರಟಿದ್ದೀವಿ. ಬಿಕಾಸ್ ಅದೇ ಹೇಳಿದ್ನಲ್ಲ, ನಮ್ಮಕ್ಕ ಯಾವಾಗಾರ ಕರೆಸ್ಕೊಂಡ್ರು ಬೇಗ ಕಳಿಸಲ್ಲ ಒಂದು. ಆಮೇಲೆ 1 ದಿನ 2 ದಿನ ಅಂದ್ಕೊಂಡು ಹಿಂಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತಾಳೆ. ಅದಾದಮೇಲೆ ಈಗ ಅಮ್ಮ ಬೇರೆ ಬಂದ್ರಾ, ಅಮ್ಮನೂ ಇವತ್ತೇ ಹೋಗ್ತೀಯಾ ನೀನು ಅಂತ ಹೇಳ್ಬಿಟ್ಟು ಹಠ ಮಾಡಿ ಇರಿಸ್ಕೊಂಡಿದ್ದಾಳೆ. ಸೊ ಹಾಗಾಗಿ ಬೆಳಿಗ್ಗೆ ಹೋಗ್ತೀವಿ. ಇವಾಗ ಇನ್ನೇನು ಟೈಮ್ ಆಲ್ರೆಡಿ 6 ಕಾಲಾಗಿದೆ ಟೈಮು, ಈವ್ನಿಂಗು. ಹಾಗಾಗಿ ಇಷ್ಟೊತ್ತಿನಲ್ಲಿ ಹೋದ್ರೂ ಆಗಲ್ಲ. ನೆಕ್ಸ್ಟು ಚಾಟ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಟೀ ಟೈಮ್. ಸೊ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಇವತ್ತು ಆ್ಯಕ್ಚುಲಿ ಶುಂಠಿ ಟೀ ಮಾಡಿದ್ವಿ. ನಾವು ಯೂಶ್ವಲಿ ಈ ಥರ ಬಜ್ಜಿ ಬೋಂಡ ಎಲ್ಲ ತಿನ್ನೋವಂಥ ಟೈಮಲ್ಲಾಗಿರಲಿ ಅಥವಾ ಸ್ವಲ್ಪ ತಲೆಬಾರೋ ಅನ್ನೋ ಟೈಮಲ್ಲಿ ಶುಂಠಿ ಟೀನ ಪ್ರಿಫರ್ ಮಾಡ್ತೀವಿ. ಸೊ ಶುಂಠಿ ಟೀ ಮಾಡಿಕೊಂಡು ಟೀನೂ ಕೂಡ ಕುಡಿದ್ವಿ. ಟೀನೂ ಕೂಡ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ದಿಸ್ ಇಸ್ ನೆಕ್ಸ್ಟ್ ಡೇ. ಎಸ್ಟರ್ಡೇ ಮತ್ತೆ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಬಿಕಾಸ್ ಅಂಥದ್ದೇನೂ ಆಗಲಿಲ್ಲ, ನಡೀಲಿಲ್ಲ. ಸೊ ಹಾಗಾಗಿ ಇವಾಗ ಅರ್ಲಿ ಮಾರ್ನಿಂಗ್ ಅಲ್ಲ, ಆಲ್ಮೋಸ್ಟ್ ಒಂದು 8:30 9 ಆಗಿದೆಯಲ್ಲ, 9 ಆಗಿದೆ. 12 ಗಂಟೆ ಮೇಲೆ ಹೋಗಂತ್ರಿ, 1 ಗಂಟೆ ಮೇಲೆ ಹೋಗಂತ್ರಿ ಅಂತಂದ್ರೆ ಇವಾಗ ಹೊರಟು ನಿಂತು ಬಿಟ್ಟಿದ್ದಾಳೆ ಏನೋ ದವಾಗ. ಹಿಂಗೆ ಫ್ರೆಂಡ್ಸ್, ಇವಳು ನಾನು ಕರ್ಸ್ಕೊಂಡಿದ್ದು ಶನಿವಾರ, ನಾನು ಆಕ್ಚುಲಿ ಭಾನುವಾರ ಹೋಗ್ಬೇಕಿತ್ತು. ನಾಳೆ ಹೋಗು ಅಂದ್ಬಿಟ್ಟು ಇವತ್ತಾಗಲೇ ಬುಧವಾರ ಹೋಗ್ಬೋದಿತ್ತು ಏನಾರ ಸ್ಪೆಷಲ್. ಆಮೇಲೆ ಇವತ್ತು ಸ್ಪೆಷಲ್ ಮಾಡ್ತೀನಿ ಅಂತಾಳ ನಾನ್ ವೆಜ್. ಅಯ್ಯೋ ಇವತ್ತೇ ತಿನ್ಕೊಂಡು ಬೇಗ ಹೋಗ್ತೀರಾ, ನಾಳೆ ಹೋಗಂತ್ರಿ ಅಂತ ಹೇಳ್ತಿದ್ಲು. ಹಿಂಗೆ ಫ್ರೆಂಡ್ಸ್ ಇವಳು. ಅದು ಅಲ್ಲದೆ ನಮ್ಮ ಊರಪ್ಪ ನೋಡಿದ್ರೆ ಇನ್ನೊಂದು 5 to 6 days ಇದೆ. ಸೊ ಅದಕ್ಕೆ ಹೋಗಿ ಪ್ರಿಪ್ರೇಷನ್ ಎಲ್ಲ ಮಾಡಬೇಕು. ಅದು ಒಂದು ಅದಾದ್ಮೇಲೆ ನೆಕ್ಸ್ಟು ಇವ್ರದ್ದೊಂದು ಹಬ್ಬ ಇದೆ, ಅಮ್ಮನ ಹಬ್ಬ. ಸೊ ಅದಕ್ಕೂ ಕೂಡ ನಾವು ಬರಬೇಕು. ಇದೆಲ್ಲ ಇಟ್ಕೊಂಡು ಮತ್ತೆ ನಾಳೆ ಅಂತ ಹೇಳ್ತಾವಳೆ. ಇದೀನಿ ಕೊರೋನಾ ಟೈಮಲ್ಲಿ ತಿಂಗಳನ್ಗಟ್ಲೆನೂ ಇದೀನಿ ನಾನು ಇಲ್ಲಿ. ಲಾಕ್ ಆಗ್ಬಿಟ್ಟಿದ್ದೆ ನಾನು ಇಲ್ಲಿ. ಸೊ ಕಳ್ಸ್ಕೊಟ್ಟಿರ್ಲಿಲ್ಲ. ಹೋಗ್ತಿದ್ದಾಳೆ ಅಲ್ಲಿ ಬೇಜಾರು. ಅಮ್ಮ ಹೋಟೆಲಲ್ಲಿ ತಿನ್ನಿಸ್ತೀನಿ, ಅಲ್ಲಿ ಹೋಗೋಣ ಅಂತ ಹೇಳಿ. ನಮ್ಮಮ್ಮಂದೇ ಅವಸರ, ನನ್ಕಿಂತ ನಮ್ಮಮ್ಮಂದು ಅವಸರ. ಇವರೇ ಕೆಲಸ ಮಾಡ್ತಾರೆ, ನಾವು ಕಿತ್ಕೊಂಡು ಪೇಂಟ್ ಮಾಡೋರ ಹತ್ರ ಅಂತ ಮಾಡ್ತಿದ್ದಾರೆ. ಇನ್ನೊಂದು 5-6 days ಇವಳೇ ಬರ್ತಾಳೆ. ಮತ್ತೆ ಅವಾಗ ಮತ್ತೆ ಚನ್ನಗಿರಿ ಬಂದು ಇವಳ ಪಿಕ್ ಮಾಡ್ಕೊಂಡು ನಾನೇ ಕರ್ಕೊಂಡ್ಬರ್ತೀನಿ. ಇನ್ನೊಂದು 5 to 6 days ಮತ್ತೆ ನಮ್ಮ ಅಕ್ಕ ಬರ್ತಾಳೆ ಊರಿಗೆ. ಆಮೇಲೆ ನಾವು ಹಬ್ಬ ಮಾಡಬೇಕು. ಸೊ ಹಬ್ಬದ ಬ್ಲಾಗ್ಸು ಕೂಡ ಡೆಫಿನೆಟ್ಲಿ ಬರುತ್ತೆ, ನೋಡುವಂತ್ರಿ. ಸೊ ಇವಾಗ ನಮ್ಮ ಅಕ್ಕಂಗೆ ಚಚಾ ಬಾಯ್. ಓಕೆ, ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್.
ಅಕ್ಕ ಅವ್ರ ಮನೆಯಿಂದ ಹೊರಟಿದ ತಕ್ಷಣ ನನಗೆ ಬಸ್ ಕ್ಯಾಚ್ ಆಯಿತು. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಭದ್ರಾವತಿಗೆ ಬಂದುಬಿಟ್ವಿ. ತರೀಕೆರೆಯಲ್ಲಿ ಎಲ್ಲೂ ಟಿಫನ್ ಮಾಡ್ಕೊಳ್ಳಿಲ್ಲ. ಭದ್ರಾವತಿಗೆ ಬಂದಮೇಲೆ ನನಗೆ ಸ್ವಲ್ಪ ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತು. ಬಿಕಾಸ್ ನನಗೆ ಎಳ್ನೀರು ಆಲ್ ಟೈಮ್ ಫೇವ್ರೆಟ್. ಸೊ ಹಾಗಾಗಿ ಎಲ್ಲೇ ಕಂಡ್ರೂ ಆಲ್ಮೋಸ್ಟ್ ಕುಡಿಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಇವತ್ತು ಅಷ್ಟೇ ಎಳ್ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಟಿಫನ್ಗೆ ಹೋಗೋಣ ಅಂತ ಎಳ್ನೀರು ಕುಡಿದ್ವಿ. ಎಳ್ನೀರು ಕೂಡ ತುಂಬ ಚೆನ್ನಾಗಿತ್ತು. ಎಳ್ನೀರು ಕುಡಿದಾದ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತಾದಮೇಲೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಟಿಫನ್ ಮಾಡಲಿಕ್ಕೆ ನಾವು ಒಂದು ಹೋಟೆಲಿಗೆ ಬಂದ್ವಿ. ಹೋಟೆಲ್ ನೇಮ್ ಕಾಲ್ಡ್ ಪದ್ಮನಿಲಯ ಅಂತ ಇರಬೇಕು. ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಸೊ ಹಾಗಾಗಿ ಐ ಆಮ್ ನಾಟ್ ಶೋರ್, ಬಟ್ ಪದ್ಮನಿಲಯ ಅನ್ನೋದೊಂದು ನೆನಪಿದೆ ನನಗೆ. ಸೊ ಆ ಹೋಟೆಲಿಗೆ ಬಂದ್ವಿ. ಹೋಟೆಲಿಗೆ ಬಂದುಬಿಟ್ಟು ನಾವು ಟಿಫನ್ಗೆ ಆರ್ಡ್ರ್ ಮಾಡಿದ್ವಿ. ಏನು ಆರ್ಡ್ರ್ ಮಾಡಿದ್ವಿ ಅಂತಂದರೆ ಇಡ್ಲಿ ವಡ ಮತ್ತು ಪೂರಿನ ಆರ್ಡ್ರ್ ಮಾಡಿದ್ವಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು ಮಾತ್ರ ಬ್ರೇಕ್ಫಾಸ್ಟು. ನನಗೆ ಅಂದ್ಕೊಂಡಿರಲಿಲ್ಲ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಾತ್ರ ಬ್ರೇಕ್ಫಾಸ್ಟು. ಹಾಗಾಗಿ ಅಮ್ಮ ನಾನು ಅದೇ ಮಾತಾಡ್ಕೊತಾ ಇದ್ವಿ, ತುಂಬ ಚೆನ್ನಾಗಿದೆ ಅಲ್ಲ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು. ಪೂರಿನೂ ಅಷ್ಟೇ ಸಖತ್ ಸಾಫ್ಟಾಗಿತ್ತು. ಆ್ಯಂಡ್ ಇಡ್ಲಿನೂ ಕೂಡ ಅಷ್ಟೇ ಸಖತ್ತು ಸಾಫ್ಟಾಗಿತ್ತು. ಮತ್ತು ಏನೋ ಉದ್ದಿನ ವಡೆ ಮಾತ್ರ ಗರಿ ಗರಿಯಾಗಿ ಸಖತ್ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ನನಗೂ ಅಮ್ಮಂಗೂ ಇಬ್ಬರಿಗೂ ಕೂಡ ಟಿಫನ್ನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಏನಂದರೆ ನಾವು ಕೊಡೋದು ದುಡ್ಡಿರಲ್ಲ, ಬಟ್ ಅವ್ರು ಕೊಡೋ ಸರ್ವಿಸ್ ಇರುತ್ತೆ ಅಂತಾರಲ್ಲ, ಅದು ಸತ್ಯವಾದ ಮಾತು. ಬಿಕಾಸ್ ಎಲ್ಲೇ ಹೋದರೂ ಕೂಡ ನಾವು ಹೊಟ್ಟೆ ನೀಟಾಗಿ ನಮಗೆ ಸ್ಯಾಟಿಸ್ಫೈ ಆಗಿಬಿಟ್ರೆ ನಮ್ಮ ಡೇ ಫುಲ್ ಕಂಪ್ಲೀಟ್ ಆಗಿರುತ್ತೆ. ನಮ್ಮ ಡೇ ಫುಲ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ಫುಡ್ ಅನ್ನೋ ವಿಚಾರ ಬಂದಾಗ ಐ ಆಮ್ ವೆರಿ ಪರ್ಟಿಕ್ಯುಲರ್. ತುಂಬ ಖುಷಿಯಿಂದ ಊಟ ಮಾಡ್ತೀನಿ ನಾನು ಮಾತ್ರ. ಸೊ ಟಿಫನ್ ಆದಮೇಲೆ ನಾವು ಬೈಟು ಕಾಫಿ ಆರ್ಡರ್ ಮಾಡಿದ್ವಿ. ಕಾಫಿನೂ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಅಷ್ಟು ಕುಡ್ಕೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಹೊರಡ್ತಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಬಸ್ ಡಿಲೇನೇ ಆಗೋಯಿತು. ಹೇಗೋ ಬಸ್ ಇಟ್ಕೊಂಡು ಮನೆಗೆ ಹೊರಟು ಬಂದ್ವಿ. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದ್ವಿ ನಾವು. ಅಮ್ಮ ನಾನು ಇಬ್ಬರು ಬಂದ್ವಿ. ಬಸ್ ಕ್ಯಾಚ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಅಂತ ಹೇಳ್ಬೋದು. ಬಿಕಾಸ್ ತರೀಕೆರೆ ಭದ್ರಾವತಿಲೆಲ್ಲ ಬಸ್ ಬೇಗ ಸಿಕ್ತು. ನಮ್ಮ ಚನ್ನಗಿರಿಯಲ್ಲೇ ಬಸ್ ಬರಲಿಲ್ಲ ಗೊತ್ತಾ. ನಮ್ಮ ಮನೆ ಅಂತೂ ಇಡೀ ಮನೆ ಪೇಂಟ್ ಆಗ್ಬಿಟ್ಟಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಮಾತ್ರ. ಒಂದು ಮದುವೆ ಮಗಳಿಗೆ ಅಲಂಕಾರ ಮಾಡಿದಾಗ ಹೇಗೆ ಕಾಣಿಸುತ್ತೆ ನೋಡಿ, ಆ ಥರ ಕಾಣಿಸ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಮನೆ ನೋಡ್ತಾ ಇದ್ರೆ ಇವಾಗ. ಸೊ ಇನ್ನೊಂದು ಚೂರು ಬ್ಯಾಲೆನ್ಸ್ ಇದೆ. ಸೊ ಇನ್ನೊಂದು ಚೂರು ಬ್ಯಾಲೆನ್ಸ್ ಆಗಿಬಿಟ್ರೆ ಸೊ ಫುಲ್ ಬಣ್ಣ ಹೊಡೆದಂಗೆ. ಆಮೇಲೆ ಈಗ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಮನೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಇದೆ ನಮ್ಗೆ ಮಾಡೋದು, ಇನ್ನು ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಸೂಪರಾಗಿ ಕಾಣಿಸ್ತಾ ಇದೆ ಮನೆ ಮಾತ್ರ. ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಅದರಲ್ಲೂ ನಮಗೆ ಪೇಂಟ್ ಮಾಡೋ ಅಣ್ಣಂದ್ರು ಮಾತ್ರ ಒಳ್ಳೆಯವ್ರು ಸಿಕ್ಕಿದ್ದಾರೆ, ವರ್ಕರ್ಸು. ಚೆನ್ನಾಗಾಯಿತು ಎಲ್ಲದೂ ಕೂಡ. ಸೊ ಚೆನ್ನಾಗಿದೆ. ಇವಾಗ ಹಬ್ಬದ ಪ್ರಿಪ್ರೇಷನ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಹಬ್ಬ ಮಾಡೋದು ಒಂದೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಅಕ್ಕನ ಮನೆಗೆ ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇಷ್ಟು ಬೇಜಾರಾಗ್ತಾ ಇದೆ ಅಕ್ಕನ ಬಿಟ್ಟು ಬಂದಿದ್ದಕ್ಕೆ. ಬಟ್ ಇಟ್ಸ್ ಓಕೆ, ಇನ್ನೊಂದು 5-6 ಡೇಸ್ ಅವಳು ಬರ್ತಾಳೆ ಹಬ್ಬಕ್ಕೆ. ಸೊ ಎಸ್, ಆಲ್ ಗುಡ್, ಆಲ್ ಡನ್, ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಇನ್ನೇನಿಲ್ಲ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಡ.